ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ವೆಂಕಟೇಶ್ ಹೆಗಡೆ. ಇವರು ಮೂಲತಃ ಸಿದ್ದಾಪುರ ತಾಲೂಕಿನ ಬೊಗರಿಮುಖಿಯವರು. ಕಳೆದ 35 ವರ್ಷಗಳಿಂದ ಯಕ್ಷಗಾನದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಗುತ್ತಿಗೆದಾರರಾಗಿಯೂ ಸಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈಗ ತಾವು ವೃತ್ತಿಯಿಂದ ಸಿವಿಲ್ ಕಾಂಟ್ರಾಕ್ಟರ್ ಹೌದು, ಜೊತೆಗೆ ಯಕ್ಷಗಾನ ಕಲಾವಿದರಾಗಿಯೂ ಮಾಡ್ತಾ ಇದ್ದೀರಿ. ಹೇಗೆ ಇದು ಎರಡನ್ನು ಹೇಗಾಗತ್ತೆ ಕೇಳಿದ್ರೆ, ಕಾಂಟ್ರಾಕ್ಟರ್ ಹೇಳುವಂಥದ್ದು ಅದು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಅಥವಾ ಮಾಡುವಂತ ಕೆಲಸ ಅಲ್ಲ. ಅಂದ್ರೆ ಮನೆಯಿಂದ ಅಥವಾ ಹೊರಗಡೆ ಇದ್ಕೊಂಡು ಸಾರ್ವಜನಿಕ ಪ್ರದೇಶದಲ್ಲಿ ಇದ್ಕೊಂಡು ಮಾಡುವಂತ, ಬಿಸಿನಲ್ಲಿ ಇದ್ಕೊಂಡು ಮಾಡುವಂತ ಕೆಲಸ. ಅದೇ ರೀತಿ ಯಕ್ಷಗಾನ ಹಾಗೆ ಪ್ರತಿದಿನ ರಾತ್ರಿ ಏನು ಇರುತ್ತೆ, ಕುಣಿತದ ಮೇಲೆ ಅಥವಾ ಸುಸ್ತಾಗುವಂತ. ಹಾಗಾಗಿ ಎರಡೂ ಕೆಲಸವನ್ನ ಹೇಗ್ ಮ್ಯಾನೇಜ್ ಮಾಡ್ತೀವಿ? ನಿದ್ರೆ ಇರ್ಬೋದು, ಆರೋಗ್ಯ ಇರ್ಬೋದು, ಒಟ್ಟಾರೆಯಾಗಿ ಹೇಗ್ ನಿರ್ವಹಣೆ ಮಾಡ್ತಾ ಇದ್ದೀವಿ? ಈ ನಿರಂತರ ಶ್ರಮ ಹಾಕುವುದು ನನ್ನ ಸಣ್ಣಿಂದ ಬಂದು ರೂಢಿ. ಒಂದು ರೀತಿಯಲ್ಲಿ ನಮ್ಮ ಹಿರಿಯರಿಂದ ನಾನು ಕಲ್ತಿದ್ದು. ನಮ್ಮ ತಾಯಿಯವರು ನಿರಂತರ ಪರಿಶ್ರಮ ಪಡ್ತಿದ್ರು. ತಂದೆಯವರು ನಿಯತ್ತಿಗೆ ಒಳ್ಳೆ ಹೆಸರು ಪಡೆದಿದ್ದರು. ನಮ್ಮ ತಂದೆಯವರ ಬಗ್ಗೆ ಒಳ್ಳೆ ಜನ ಅಭಿಪ್ರಾಯ ಇರುವುದು. ಅದು ನನಗೆ ಬಂದಿದೆ ಸ್ವಲ್ಪ. ನಾನು ಹಿಂದೆ ಕಾಲೇಜ್ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ದಿನ ಯಕ್ಷಗಾನ ಸ್ವಲ್ಪ ಕಡಿಮೆ ಮಾಡಿದ್ದೆ. ಬೇರೆ ಬೇರೆ ಎಲ್ಲ ಆಟಗಳನ್ನು ಆಡ್ತಾಯಿದ್ದೆ. ಶಟ್ಲು, ಚೆಸ್ಸು, ಬ್ಯಾಡ್ಮಿಂಟನ್, ಇದು ಟೆನಿಕ್ವಾಯ್ಟು, ಈ ಥರ ಟೇಬಲ್ ಟೆನ್ನಿಸ್ ಎಲ್ಲದೂ ಆಡ್ತಾಯಿದ್ದೆ ಕಾಲೇಜ್ ದಿನಗಳು. ಕ್ರಿಕೆಟ್ನಲ್ಲಿ ಸ್ವಲ್ಪ ಬಹಳ ಜಾಸ್ತಿ ಆಗಿತ್ತು ನಮ್ಮದು. ಅಂದರೆ ಹಲವು ಟೂರ್ನಮೆಂಟ್ಗಳಿಗೆ ಹೋಗೋದು, ಅಲ್ಲಿ ಶ್ರಮ ಆಗ್ತಿತ್ತು. ಆಮೇಲೆ ಬಂದು ಅಭ್ಯಾಸ ಮಾಡಿಕೊಳ್ಳೋದು, ಅದು ನಮಗದು ಅನುಕೂಲ ಆಯಿತು. ಆಮೇಲೆ ನಾನು ವೃತ್ತಿಯನ್ನು ಅನಿವಾರ್ಯವಾಗಿ ಸ್ವತಂತ್ರ ಉದ್ಯೋಗಕ್ಕಾಗಿ ಹೊರಳಿದೆ. ನಾನು ಸರ್ಕಾರಿ ಉದ್ಯೋಗಕ್ಕೆ ಆಸೆ ಪಡಲಿಲ್ಲ. ನಾನು ಒಂದು 4-6 ಜನರಿಗೆ ನನ್ನ ಕೈಲಾದಂಥ ರೀತಿಯಲ್ಲಿ ಕೆಲಸ ಕೊಡುವಂಥ ಪ್ರಯತ್ನ ಕೇಳಿದೆ ನಾನು. ಆಗ ಕೆಲಸದ ಜೊತೆಯಲ್ಲಿ ಕೆಲಸ ನಡೀತಾ ಇರ್ತಿತ್ತು. ನಾನು ಕೆಲಸ ಮಾಡ್ತಾಯಿದ್ದೆ. ನಾನು ಸಿಕ್ಕ ಅವಕಾಶದಲ್ಲಿ ಸ್ವಲ್ಪ ನಿದ್ರೆ ಮಾಡ್ಕೊಳ್ಳೋದು, ಅದು ನನಗೆ ಸ್ವಲ್ಪ ರೂಢಿ ಆಗ್ತಾ ಬಂತು. ಆಮೇಲೆ ಹಲವು ವರ್ಷಗಳ ನಂತರ ಕಾಂಟ್ರಾಕ್ಟ್ ಫೀಲ್ಡಿಗೆ ಬಂದೆ ಗುತ್ತಿಗೆದಾರನಾಗಿ. ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಬರ್ತಿತ್ತು. ಯಾಕಂದರೆ ಅಲ್ಲಿ ಮಾನಸಿಕ ಒತ್ತಡಗಳು ಇಲ್ಲಿ ಈ ಆರ್ಟಿಸ್ಟು ಆಗಿದ್ದಾಗ ನಾವು ಕೆಲಸ ಮಾಡಿ ಬಿಲ್ ತೆಗೆದುಕೊಳ್ಳುವಲ್ಲಿ ತುಂಬ ಒತ್ತಡ. ಅದಕ್ಕೆ ನಮಗೆ ಯಕ್ಷಗಾನಕ್ಕೆ ಜಾಸ್ತಿ ಪೂರಕವಾಗಿ ಹೋಗ್ಲಿಕ್ಕೆ ಕಷ್ಟ. ಅಂದರೆ ಎಷ್ಟೋ ಸಲ ಯಕ್ಷಗಾನ ಪೂರ್ವ ತಯಾರಿ ಮಾಡ್ಕೊಳ್ಳಿಕ್ಕೆ ತೊಂದರೆ ಆಗ್ತಿತ್ತು. ಅಲ್ಲಿ ಹೋದ್ಮೇಲೆ ಮತ್ತೆ ಏನಾಗ್ತಿತ್ತು, ಎಷ್ಟೋ ಸಲ ಅಲ್ಲಿ ಹೋದ್ಮೇಲೆ ನನಗೆ ಯಾವುದೋ ಪಾತ್ರ ಬದಲಾಗ್ತಿತ್ತು. ಯಕ್ಷಗಾನಕ್ಕೆ ಕೆಲವು ಹಳ್ಳಿಗಳಲ್ಲಿ ಆಟಕ್ಕೆ ಹೋದ ಹಾಗೆ ಯಾರೂ ಬರೋದಿಲ್ಲ. ಆಗೇನು ಮಾಡೋದು, ಇಂಥವ್ರು ಇದ್ದಾರೆ, ಸ್ವಲ್ಪ ಹೇಳ್ಕೊಟ್ರು ಮಾಡ್ತಾ ಹೀಗೆಲ್ಲ ಹೇಳಿ ನನಗೆ ಮಾಡಿಸ್ತಿದ್ರು. ಆ ಕಡಿಮೆ ಅವಧಿಯಲ್ಲಿ ಕಡಿಮೆ ವಿಷಯ ಇದ್ದರೂ ಅದನ್ನು ಮಾಡಿ ಆಮೇಲೆ ಮನೆಗೆ ಬಂದವರು ನಾನು ಏನು ತಪ್ಪು ಮಾಡಿದೆ, ಏನು ಸರಿಪಡಿಸ್ಕೋಬೇಕು, ಲಕ್ಷ್ಯ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ದೆ. ಅದು ನನಗೆ ಬಹುಶಃ ಹಗಲು ಹೊತ್ತಿನಲ್ಲಿ ಕಾಂಟ್ರಾಕ್ಟ್ ಕೆಲಸ ನೋಡಿಕೊಂಡು ಎಲ್ಲೋ ಅಲ್ಲಿ ಊಟದ ಸಮಯದಲ್ಲಿ ಸ್ವಲ್ಪ ನಿದ್ರೆ ಮಾಡಿಕೊಂಡು ಆಮೇಲೆ ಮತ್ತೆ ಯಕ್ಷಗಾನಕ್ಕೆ ಬಂದು ಅಲ್ಲೇ ವೇಷ ಮುಗಿದ್ಮೇಲೆ ಸ್ವಲ್ಪ ನಿದ್ರೆ ಆದ್ರೆ ಆದಷ್ಟು ಮನೆಗೆ ಹೋಗಿ ನಿದ್ದೆ ಮಾಡೋದು ರೂಢಿ ನನಗೆ. ಇದೆಲ್ಲ ಹಿಂದಿನಿಂದ ಸ್ವಲ್ಪ ರೂಢಿ ಆಯಿತು ನನಗೆ. ಪರಿಶ್ರಮ ಆಗ್ತದೆ, ಆರೋಗ್ಯಕ್ಕೆ ಸ್ವಲ್ಪ ತೊಂದರೆನೂ ಆಗ್ತದೆ. ಆಸಕ್ತಿ ಇರೋದ್ರಿಂದ ಎರಡನ್ನೂ ಮಾಡಬಹುದು. ಈಗ ಯಕ್ಷಗಾನ ನಿಮ್ಮ ದೃಷ್ಟಿಯಲ್ಲಿ, ಈಗ ಯಕ್ಷಗಾನದಿಂದ ಒಂದು ಸಾಮಾಜಿಕ ಪರಿಸ್ಥಿತಿ ಮೇಲೆ ಆಗುವಂತ ಧನಾತ್ಮಕ ಅಂದ್ರೆ ಪರಿಣಾಮಗಳೇನು, ಜೊತೆಗೆ ಸಾಹಿತ್ಯಿಕವಾಗಿ ಯಾವ ರೀತಿ ಕೊಡುಗೆ? ಬಹುಶಃ ನೀವು ಗಮನಿಸಿರ್ಬೋದು, ಕರ್ನಾಟಕದ ಕಲೆಗಳಲ್ಲಿ ಕನ್ನಡವನ್ನೇ ನುಡಿಯುವಂಥ ಏಕೈಕ ಕಲೆ ಯಕ್ಷಗಾನ. ಕನ್ನಡ ಬಿಟ್ಟು ಕನ್ನಡ ಶಬ್ದಗಳನ್ನೇ ಬಳಸ್ತೇವೆ. ಇನ್ನು ಕೆಲವು ಸಂಸ್ಕೃತ ಈ ಥರ ಇರಬಹುದು, ಆದರೆ ಯಾವುದೇ ಇಂಗ್ಲೀಷ್ ಮೂಲ ಇಲ್ಲ, ಬೇರೆ ಬೇರೆ ಭಾಷೆಗಳಿಲ್ಲ. ಪರಿಪೂರ್ಣ ಕನ್ನಡವನ್ನು ಯಕ್ಷಗಾನದಲ್ಲಿ ಬಳಸ್ತೇವೆ. ಇನ್ನು ಯಕ್ಷಗಾನ ಸಂಪೂರ್ಣ ಕಲೆ ನನ್ನ ದೃಷ್ಟಿಯಲ್ಲಿ. ಯಾಕೆಂದರೆ ಇಲ್ಲಿ ಗಾಯನ ಉಂಟು, ನರ್ತನ ಉಂಟು, ಭಾವಾಭಿನಯ ಉಂಟು. ಅಷ್ಟೊತ್ತಿಗೆ ಹೇಗೆ ಜನರನ್ನ ಆಕರ್ಷಣೆ ಮಾಡಬೇಕುವಂತ ಒಂದು ಗುಣಗಳು ಇಲ್ಲಿ ಕಲಿಬಹುದು. ಈಗ ಏನು ನಾವು ನವರಸಗಳು ಅಂತ ಕರಿತೀವಿ ರಂಗದಲ್ಲಿ, ಆ ನವರಸಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಯಕ್ಷಗಾನದಲ್ಲಿ ಅವಕಾಶ ಇರುತ್ತೆ. ಅಂದ್ರೆ ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ರಸಗಳಿರ್ತದೆ. ಬೀಭತ್ಸ, ರೌದ್ರ, ದುಃಖ, ಹಾಸ್ಯ ಎಲ್ಲದೂ ಇದೆ. ನವರಸಗಳು ಎಲ್ಲದೂ ಒಂದೊಂದು ಪ್ರಸಂಗ ಬಳಕೆ ಆಗ್ತದೆ. ಎಲ್ಲದರಲ್ಲೂ ಎಲ್ಲದೂ ಇರ್ತದೆ ಅಂತಲ್ಲ. ಅದಕ್ಕೆ ಸರಿಯಾಗಿ ಕಲಾವಿದ ಒಗ್ಗಿಕೊಳ್ಬೇಕು. ಅವನ ಪಾತ್ರ ಏನು ಅನ್ನೋದು ಜನರಿಗೆ ಮುಟ್ಟಬೇಕು. ನೋಡಿದವರಿಗೆ ವೇಷ ಕಟ್ಕೊಂಬಂದಾಗ ಇಂಥ ವೇಷ ಅಂತ ಅನಿಸ್ಬೇಕು. ಬಹುಶಃ ನನಗೆ ತಿಳಿದ ಹಾಗೆ
ಯಕ್ಷಗಾನದಲ್ಲಿ ಪ್ರಸಾದನ ಅಥವಾ ಮೇಕಪ್, ಈಗ ಬಣ್ಣಗಾರಿಕೆ ಅಂತ ಹೇಳ್ತೀವಲ್ಲ, ಆ ಪಾತ್ರವನ್ನು 50% ಗೆಲ್ಲಿಸ್ತದೆ. ಇವ ಇಂಥ ಪಾತ್ರ ಮಾಡ್ಕೊಂಡೇ ಬಂದಿದ್ದಾನೆ ಅಥವಾ ಇವನು ಇಂಥ ಪಾತ್ರ ಅಂತ ಅನಿಸ್ತದೆ. ಅಲ್ಲಿ 50 ಭಾಗವನ್ನು ನಾವು ಗೆಲ್ಲಬೇಕು. ನಂತರದಲ್ಲಿ ಅವರವರ ಅನುಕೂಲಕ್ಕೆ ಸರಿಯಾಗಿ, ಅವರವ್ರ ತಿಳುವಳಿಕೆ ಸರಿಯಾಗಿ ಭಾಷೆ, ಅಭಿನಯ, ನರ್ತನಗಳಿಂದ ತುಂಬುತ್ತಾರೆ. ಅಂದರೆ ಒಬ್ಬೊಬ್ಬರು ಕಲಾವಿದರ ರೀತಿಗೂ ಚೇಂಜ್ ಆಗ್ತಾ ಹೋಗ್ತದೆ. ಈಗ ಶ್ರೇಷ್ಠ ಕಲಾವಿದರು ಒಂದು ಪಾತ್ರನ ಭಾಳ ಶ್ರೇಷ್ಠವಾಗಿ ಬಿಂಬಿಸ್ತಾರೆ. ಇನ್ನು ಸ್ವಲ್ಪ ಸಣ್ಣ ಕಲಾವಿದರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ನನಗನ್ನಿಸಿದ್ದು ಬಣ್ಣಗಾರಿಕೆ, ಮುಖವರ್ಣಿಕೆ, ವೇಷ ಕಟ್ಟುವುದು, ಇದು 50% ಒಂದು ಪಾತ್ರನ ಗೆಲ್ಲಿಸ್ತದೆ. ಇದು ಒಂದು ಭಾಗ. ನಾನು ಬಹುಶಃ ಪ್ರಸಾದನ ವ್ಯವಸ್ಥೆ ಅಥವಾ ಬಣ್ಣಗಾರಿಕೆಗೆ ಜಾಸ್ತಿ ಮಹತ್ವ ಕೊಟ್ಟಿದ್ದು ಅದಕ್ಕೆ. ನನಗೂ ಮೂಲತಃ ಬಂದಂಥ ಕಲೆಯನ್ನು ಇಲ್ಲಿ ಬಳಸ್ಕೊಳ್ತಾ ಹೋದೆ. ಏನೇನು ಹೊಸದನ್ನು ಇಲ್ಲಿ ಕೊಡ್ಬೋದು, ಹೊಸ ರೀತಿಯಲ್ಲಿ ಹೇಗೆ ವೇಷವನ್ನು ಮಾಡ್ಬೋದು, ಅದು ಹಿರಿಯ ಅನೇಕ ಕಲಾವಿದರು ಮೇಕಪ್ಗಳನ್ನು ಗಮನಿಸ್ತಾ ಇದ್ದೆ. ಭಾಳ ಅದ್ಭುತವಾಗಿರ್ತಿತ್ತು. ಅದಕ್ಕೆ ನಾವು ನಮ್ಮದಾದ ಏನು ಚೇಂಜ್ ಮಾಡ್ಬೋದು, ಏನು ಹೊಸತನ್ನು ಮಾಡ್ಬೋದು, ಯಾವುದು ಮಾಡಿದರೂ ಸರಿ ಇರ್ತದೆ, ಅಂದರೆ ಅವ್ರದ್ದು ಏನು ಸರಿ ಇದೆಯೋ ಅದ್ರ ಜೊತೆಗೆ ನಾವು ಮತ್ತೊಂದು ಸರಿಯನ್ನು ಏನು ಕೊಡ್ಬೋದು, ಪೂರಕವಾಗಿ ಅದಕ್ಕೆ ಯಾವ ರೀತಿ ಬದಲಾವಣೆ ಮಾಡ್ಬೋದು ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ನನಗದು ಒಳ್ಳೆ ಹೆಸರನ್ನು ಕೊಟ್ಟಿದೆ. ಬಣ್ಣಗಾರಿಕೆಯಲ್ಲಿ ನನಗೆ ಸ್ವಲ್ಪ ಹಲವು ಜನ ನನ್ನ ಪ್ರಶಂಸೆ ಮಾಡ್ತಾರೆ. ಈಗ ನೀವು ಪ್ರಸಾದನ ಬಗ್ಗೆ ಮಾತಾಡ್ತೀರಿ. ಈಗ ಸಾಮಾನ್ಯವಾಗಿ ಈಗ ಯಕ್ಷಗಾನದಲ್ಲಿ ಏನಾಗತ್ತೆ, ಯಾರು ಆ ವೇಷ ಹಾಕ್ತಾರೋ ಅವರೇ ಬಹುತೇಕರಲ್ಲಿ ಅವರೇ ಒಂದು ಬಣ್ಣವನ್ನು ಬಳಸ್ಕೊಂಡು ರಂಗಸ್ಥಳಕ್ಕೆ, ವೇಷನ ಕಟ್ಕೊಂಡು ರಂಗಸ್ಥಳಕ್ಕೆ ಬರ್ತಾರೆ. ಇನ್ನು ಕೆಲವು ಕಡೆ ಬೇರೆಯೊಬ್ಬರ ಸಹಾಯದಿಂದ ಅಥವಾ ಮತ್ತೆ ಅದು ಅನುಕೂಲದಿಂದ ಅವರು ರೆಡಿ ಮಾಡ್ಕೋತಾರೆ. ಆದ್ರೆ ಈ ಬಣ್ಣಗಾರಿಕೆ ಇರ್ಬೋದು ಅಥವಾ ವೇಷ ಕಟ್ಟುಗಳು ಇರ್ಬೋದು, ಸ್ವತಃ ಅವರೇ ಮಾಡ್ಕೊಳ್ಳೋದ್ರಿಂದವ ಈಗ ಅವರ ಏನು ವೇದಿಕೆಯಲ್ಲಿ ಅಥವಾ ರಂಗಸ್ಥಳದಲ್ಲಿ ಏನು ಅಭಿನಯ ಮಾಡ್ತಾರೋ ಅದ್ರ ಮೇಲೆ ಏನಾದ್ರು ಪರಿಣಾಮ ಬೀರ್ತದೆ? ಹಾಗೆ ಆಗ್ತದೆ. ಈಗ ಉದಾಹರಣೆಗೆ ಪ್ರತಿಯೊಬ್ಬ ಕಲಾವಿದ ಅವನ ಮುಖದ ಆಕಾರಕ್ಕೆ ಸರಿಯಾಗಿ ಯಾವ ರೀತಿ ಮೇಕಪ್ ಮಾಡ್ಕೋಬೇಕು, ನನಗೆ ಯಾವ್ದು ಮಾಡಿ ಸೂಟ್ ಆಗ್ತದೆ, ನನಗೆ ಸೆಟ್ ಆಗ್ತದೆ, ಕಲ್ಪನೆ ಇರಬೇಕು. ಈಗ ಸಣ್ಣ ಮುಖ ಇರೋನು ದೊಡ್ಡ ಹುಬ್ಬು ಕಣ್ಣು ಬರ್ಕೊಂಡ್ರೆ ಮೊದಲೇ ಮುಖ ಸಣ್ಣ ಇರುತ್ತೆ, ಕಾಣೋದಿಲ್ಲ. ಆವಾಗ ಅವನು ಆ ಕಲಾವಿದ ತನ್ನ ಮುಖಕ್ಕೆ ಎಷ್ಟು ಸಣ್ಣ, ಯಾವ ದಪ್ಪದ ಹುಬ್ಬುಗಳನ್ನು ಯಾವ ಪಾತ್ರಗಳಿಗೆ ಬಳಸಬೇಕು, ಆಮೇಲೆ ಯಾವ ನಾಮಗಳನ್ನು ಬಳಸಬೇಕು ನನ್ನ ಹಣೆ ಅಗಲಕ್ಕೆ, ಇದನ್ನೆಲ್ಲ ಸ್ವಂತ ತಿಳ್ಕೋಬೇಕು. ಅದು ಅರ್ಥ ಆದರೆ ಒಂದು ಹಂತಲ್ಲಿ ಪಾತ್ರ ಗೆಲ್ಲುತ್ತೆ. ಇನ್ನು ಸ್ವಂತ ವೇಷ ಕಟ್ಕೊಳ್ಳೋದ್ರಿಂದ ಉದಾಹರಣೆ ತಲೆ ಕಟ್ಟುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವನು ಇಡೀ ಆ ವೇಷ ಮುಗಿಲಿವ್ರಿಗೆ ತೊಂದರೆ ಅನುಭವಿಸ್ಬೇಕು. ಒಂದು ಕೂದಲು ಸಿಕ್ಕಾಕೊಂಡ್ರೆ ಎಷ್ಟೋ ಜನಕ್ಕೆ ವಾಂತಿ ಆಗುತ್ತೆ, ತಲೆ ಸುತ್ತು ಬರುತ್ತೆ. ಸ್ವಂತ ಕಟ್ಕೊಂಡಾಗ ಏನಾಗುತ್ತೆ, ಎಷ್ಟು ಗಟ್ಟಿ ಆಯಿತು, ಎಷ್ಟು ಗಟ್ಟಿ ಮಾಡಬೇಕು ಅನುಭವ ಇರುತ್ತೆ. ಈಗ ನಾವೇ ಬೇರೆಯವರಿಗೆಲ್ಲ ಒಮ್ಮೆ ಕಟ್ಟುವಾಗ ಬಿಚ್ಚಬಾರ್ದು ಹೇಳೋದು ಗಟ್ಟಿ ಕಟ್ತೇವೆ, ಅದು ಅವ್ರಿಗೆ ತೊಂದರೆ ಆಗ್ಬೋದು. ಸ್ವಂತ ಕಟ್ಕೊಂಡಾಗ ಎಷ್ಟು ಗಟ್ಟಿ ಬೇಕು, ನಮ್ಗೆ ಎಷ್ಟು ನೋಯ್ತದೆ ಗೊತ್ತಾಗತ್ತೆ. ಆಮೇಲೆ ಇದು ಏನಾಗುತ್ತೆ, ಇಲ್ಲಿ ಬೇರೆಯವ್ರು ಕಟ್ಟಿಬಿಟ್ಟ ಕೆಲವು ಸಮಸ್ಯೆಗಳು ಆ ನೋವಿನಿಂದ ಪ್ರದರ್ಶನದಲ್ಲಿ ಪರಿಣಾಮ ಬಿದ್ದೇ ಬೀಳುತ್ತೆ, ಬೇರೆ ಬೀರುತ್ತೆ. ಅವ್ನು ನಿಜವಾದ ಪ್ರದರ್ಶನ ಕೊಡ್ಲಿಕ್ಕೆ ಆಗೋದಿಲ್ಲ. ಅವ್ನ ಲಕ್ಷ್ಯ ಇರೋದು ಈ ಕಡೆ ನೋವಿಗೆ, ಇಲ್ಲಿ ಕಟ್ಟಿರುವಂಥದ್ದು ಯಾವುದನ್ನು ಗಟ್ಟಿಯಾಗಿರುತ್ತೆ. ಆ ನೋವಿನಿಂದ ಅದ್ರ ಕಡೆ ಲಕ್ಷ್ಯ ಹೋಗಿ ಪಾತ್ರದಲ್ಲಿ ಹೋಗ್ತಾನೆ. ಹಾಗಾಗಿ ಸ್ವಂತ ವೇಷವನ್ನು ಕಟ್ಟಿಕೊಳ್ಳೋದು, ಬಣ್ಣಗಾರಿಕೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಈಗ ನಿಮ್ಮೂರಲ್ಲಿ, ಈಗ ನಿಮ್ಮ ಊರಿನ ಒಂದು ಜನರ ಸಹಕಾರದಿಂದ ನೀವು ಮುಂದಾಗಿ ಗಂಗಾ ಕಲ್ಲೇಶ್ವರ ಹೇಳುವಂತ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಗಂಗಾ ಕಲ್ಲೇಶ್ವರ ದೇವಸ್ಥಾನದ ವಿಶೇಷತೆ ಏನು? ಬಹುಶಃ ನಾನು ಹೊಗಳ್ಕೊಳ್ಳುವ ಇದಲ್ಲ ಅದು. ಯಾಕೆಂದರೆ ಎಲ್ಲರೂ ಸೇರಿ ಮಾಡಿದಂಥ ದೇವಸ್ಥಾನ ಅದು. ಭಾಳ ಪುರಾತನವಾದ ದೇವಸ್ಥಾನ. ಅನೇಕ ವರ್ಷದಿಂದ ಆ ದೇವಸ್ಥಾನ ಮಾಡಬೇಕೊಳ್ಳುವುದಾಗಿ ನಿರಂತರ ಪ್ರಯತ್ನ ಆದರೂ 100 ವರ್ಷದಿಂದ ಬಹುಶಃ ಒಂದು ಶತಮಾನದಲ್ಲೇ ಇದೆ. ಅಲ್ಲ, ದೇವಸ್ಥಾನಕ್ಕೆ 800 ವರ್ಷದ ಇತಿಹಾಸ ಇದೆ ಸುಮಾರು ಅಂದಾಜು. ದೇವಸ್ಥಾನ ಮಾಡಬೇಕು ಹೇಳೇ 100 ವರ್ಷ ಆಯಿತು. ಏನೋ ಕಾರಣದಿಂದ ನಿಲ್ತಿತ್ತು. ನಮ್ಮ ಚಿಕ್ಕಪ್ಪನವರು ದಾವಣಗೆರೆಲಿದ್ದರು. ಅವ್ರಿಗೆ ಸಂಕಲ್ಪ, ಈ ದೇವಸ್ಥಾನ ಏನಾರು ಮಾಡಬೇಕು. ಅವರು ಬಂದು ಸುತ್ತಮುತ್ತಲು ಎಲ್ಲರನ್ನೂ ಜೋಡಿಸ್ಕೊಂಡು ದೇವಸ್ಥಾನ ಕೆಲಸಕ್ಕೆ ಕೈ ಹಾಕಿದ್ರು. ನಾವೆಲ್ಲ ಸಹಕಾರಿಗಳಾದ್ವಿ. ಬಹುಶಃ ಯಾರೊಬ್ಬರ ಕುರಿತು ಹೇಳೋದಲ್ಲ, ಎಲ್ಲರ ಸಹಕಾರದಿಂದ ದೇವಸ್ಥಾನ ಆಯಿತು. ಅದರಲ್ಲಿ ವಿಶೇಷತೆ ಏನು, ಆ ದೇವಸ್ಥಾನದ ಬಗ್ಗೆ ಹಲವು ಕಡೆ ಹೋದಾಗ ಹೇಳ್ತಿದ್ರಂತೆ, ನಿಮ್ಮ ಊರಿನಲ್ಲಿರುವಂಥ ಪಾಳುಬಿದ್ದ ದೇವಸ್ಥಾನದಿಂದ ನಿಮ್ಮ ಊರು ಕುಂಠಿತ ಆಗಿದೆ, ಸಮಸ್ಯೆಗಳು ಏರ್ಪಡ್ತಾ ಇದೆ. ಎಲ್ಲರೂ ಕೇಳ್ಕೊಬರ್ತಿದ್ರು, ಅದು ದೇವಸ್ಥಾನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಕೆಲವು ವೈದಿಕರು, ಜ್ಯೋತಿಷ್ಗಳೆಲ್ಲ ಏನೋ ಸಮಸ್ಯೆಗೆ ಹೋದಾಗ ಕೆಲವು ಜನರಿಗೆ ಸಂತಾನದ ಕುರಿತಾಗಿ ಮಕ್ಕಳಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವರೇ ಹೇಳಿದ್ರಂತೆ,
ನಿಮ್ಮ ಊರಿನಲ್ಲಿರುವಂಥ ಹಾಳುಬಿದ್ದ ದೇವಸ್ಥಾನದಲ್ಲಿ ವಿಶೇಷ ನಾಗ ಇದೆ, ಅಲ್ಲಿ ಹರಕೆ ಹಾಳ್ಕೊಡಿ. ನಿಮ್ಮ ಯಥಾನ್ ಶಕ್ತಿ ಮಕ್ಕಳಾಗ್ತದೆ. ಹಲವು ಘಟನೆಗಳಾಗಿದೆ, ಹಲವು ನಿದರ್ಶನಗಳಿದೆ ಅದರಿಂದ ಮಕ್ಕಳಾದಂಥದ್ದು. ಹಾಗಾಗಿ ಜನರಲ್ಲಿ ಭಕ್ತಿ ಜಾಸ್ತಿ ಆಯಿತು. ನಮಗೆ ಗೊತ್ತಿಲ್ಲದೇ ಅದರ ವಿಶೇಷತೆ ಅರಿವಾಗ್ತಾ ಹೋಯಿತು. ಆಮೇಲೆ ಈಗ ಆಗೊಂದು ಏನಾಯಿತು ಕೇಳಿದ್ರೆ, ಎಷ್ಟೋ ವರ್ಷದ ಹಿಂದೆ ಎಲ್ಲ ಹಾಳುಬಿದ್ದು ಹೋದಂಥ ದೇವಸ್ಥಾನ ಈಗೊಂದು ಆಕಾರಕ್ಕೆ ಬಂದಿದೆ. ಹಲವು ಭಕ್ತರು ಬರ್ತಾರೆ, ಮತ್ತು ಅಲ್ಲಿ ಯಾವುದೇ ಒತ್ತಡಗಳಿಲ್ಲ. ಅವ್ರಿಗೆ ಏನು ಬೇಕೋ ಅವರು ದೇವರಲ್ಲಿ ಕೇಳ್ಕೊಳ್ಳೋದು, ಅದನ್ನು ಅವರೇ ಪೂರೈಸೋದು. ಮಧ್ಯಂತರದಲ್ಲಿ ಇಂಥದ್ದು ನೀನು ಮಾಡು ಅಂತ ಹೇಳೋರು ಯಾರೂ ಇಲ್ಲ, ಯಾವ ಸೂಚನೆಗಳೂ ಇಲ್ಲ ಅಲ್ಲಿ. ಅವರು ಭಕ್ತರಿಗೆ ಏನು ದೇವರಿಗೆ ಒಪ್ಪಿಸ್ಬೇಕು ಅಂತ ಕಾಣುತ್ತಾ ಅವರೇ ಒಪ್ಪಿಸ್ಬೇಕು, ಅವರೇ ಕೇಳ್ಕೊಳ್ಬೇಕು. ಈ ಪ್ರತಿ ವರ್ಷ ವಾರ್ಷಿಕವಾಗಿ ದೊಡ್ಡ ಕಾರ್ಯಕ್ರಮವೂ ಆಗ್ತಾಯಿದೆ. ಆಮೇಲೆ ನಿರಂತರವಾಗಿ ಸುತ್ತಮುತ್ತಲ ಹಲವು ಗ್ರಾಮದವರು ದೇವಸ್ಥಾನಕ್ಕಾಗಿ ಶ್ರಮ ವಹಿಸ್ತಾ ಇದ್ದಾರೆ. ಒಳ್ಳೆಯ ಹೆಸರು ಬಂದಿದೆ. ಮತ್ತು ಮೂಲತಃ ನಮ್ಮೂರು ಬೊಗ್ರಮಿಕ್ಕಿ ಅಂತ ಬರಲಿಕ್ಕೆ ಭಾಗೀರಥಿ ಅಲ್ಲಿ ಹೇಳ್ತಾ ಇದ್ದೀವಿ ಕಾರಣ ಅಂತೆ. ಬಹುಶಃ ಗಂಗಾಷ್ಟಮಿ ಸಮಯದಲ್ಲಿ ಒಂದು ಜಾಗದಲ್ಲಿ ನೀರು ಬುಗ್ಗಿ ಹೇಳುತ್ತೆ. ಅಂದರೆ ಅದು ಇಡೀ ವರ್ಷ ಆ ಕಡೆ ನೀರು ಹರಿದ್ರು, ಆ ಕೆಳಗಿನ ಒಂದು ಭಾಗದಿಂದ ಬರುವಂಥದ್ದು ನೀರು ಬೇರೆ. ಅದು ಎಷ್ಟು ಪ್ಯೂರ್ ಇದೆ ಅಂದರೆ, ನಾವು ಬಹುಶಃ ನಮ್ಮಲ್ಲೆಲ್ಲ ಒಂದು 20 ವರ್ಷದ ಹಿಂದೆ ಹಿಡಿದಿಟ್ಟಂಥ ನೀರು ಇವತ್ತಿಗೂ ಒರಿಜಿನಲ್ ಆಗಿ ಹಾಳಾಗಲಿಲ್ಲ ಅಷ್ಟು. ಆಮೇಲೆ ಕೆಲ ಟೆಸ್ಟ್ಗಳು ಕೊಟ್ಟಿದ್ವಿ ನಾವು, ಭಾಳ ಪ್ಯೂರ್ ವಾಟರ್ ಅಂತ ಬಂತು. ಅದು ಜನರಲ್ಲಿ ಭಕ್ತಿಯನ್ನು ಹೆಚ್ಚು. ಆಮೇಲೆ ದೇವಸ್ಥಾನ ಕುರಿತು ಹಲವು ಕತೆ, ಹಿಂದಿನವ್ರು ಹೇಳಿದ ಕಥೆಗಳು, ಆ ಭಾಗೀರಥಿಗೂ ಈ ದೇವರಿಗೂ ಸಂಬಂಧ ಇದೆ. ಆಮೇಲೆ ನಮ್ಮ ಕ್ಷೇತ್ರ ಹೆಂಗಿದೆ ಅಂದರೆ, ಹತ್ತತ್ರ 2 ಊರು, ಓಜ್ಗಾರ್ ಮತ್ತು ಬೊಗ್ರಮಿಕ್ಕಿ ಅಂತ. ಈ ಬೊಗ್ರಮಿಕ್ಕಿ ಸ್ಮಶಾನ, ಓಜ್ಗಾರನ ಸ್ಮಶಾನ, ಮಧ್ಯದಲ್ಲಿ ಭಾಗೀರಥಿ ಹೊಂಡ. ಒಂದು ರೀತಿಯಲ್ಲಿ ಈಶ್ವರನ ಸನ್ನಿಧಾನ, ಆ ಸಾನ್ನಿಧ್ಯವನ್ನು ತೋರಿಸ್ತಾ ಇತ್ತು. ಹಾಗೆ ಈಗ ದೇವಸ್ಥಾನ ಒಂದು ಹಂತಕ್ಕೆ ಬರ್ತಾ ಇದೆ. ಇನ್ನೂ ಆಗಬೇಕಾದ ಕೆಲಸ ಭಾಳ ಇದೆ. ಅದಕ್ಕೆ ಭಕ್ತರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಬೇಡ್ಕೊಳ್ತಾ ಇದ್ದೀವಿ, ಭಕ್ತರು ದೇವ್ರ ಪರವಾಗಿ ನಾವೇ ಬೇಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಗೆ ಅದಕ್ಕೆ ಯಾವ ಸಂಕೋಚ ಇಲ್ಲ. ನನಗಾಗಿ ಬೇಡುವುದಿಲ್ಲ, ದೇವರಿಗಾಗಿ ಬೇಡ್ತೀವಿ. ದೇವರ ಅಭಿವೃದ್ಧಿಗೆ ನಾನೊಬ್ಬನೇ ಅಂತ ಹೇಳ್ಕೊಳ್ಳೋದಿಲ್ಲ, ಎಲ್ಲರ ಸಹಕಾರದಿಂದ ದೇವಸ್ಥಾನ ಅಭಿವೃದ್ಧಿ ಆಗ್ತಾಯಿದೆ. ದೇವರಲ್ಲ, ದೇವ್ರು ನಮ್ಮನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾನೆ, ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ಸರ್, ಈಗ ತಾವು ವೃತ್ತಿಯಿಂದ ಸಿವಿಲ್ ಗುತ್ತಿಗೆದಾರರು, ಹೌದು, ಪ್ರವೃತ್ತಿಯಿಂದ ಯಕ್ಷಗಾನ ಕಲಾವಿದರು. ಈಗ ಒಂದ್ ಕಡೆ ವೃತ್ತಿ ಅಂದ್ರೆ ಸಿವಿಲ್ ಅಂದ್ರೆ ಕಾಂಟ್ರಾಕ್ಟರ್, ಜೊತೆಗೆ ಪ್ರವೃತ್ತಿಯಾಗಿ ಯಕ್ಷಗಾನವನ್ನು ಇಟ್ಕೊಂಡ್ರೆ ಈ ಕಲೆ ಮತ್ತು ಉದ್ಯೋಗ ಇವೆರಡಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೋತೀರಿ? ನನ್ನ ಪ್ರಥಮ ಆಯ್ಕೆ ಯಕ್ಷಗಾನ. ಬದುಕುವುದಕ್ಕಾಗಿ ಮಾಡ್ಕೊಂಡಿದ್ದು ಗುತ್ತಿಗೆ, ಅಥವಾ ನಮ್ಮ ಒಂದು ಮುಂದಿನ ಅನುಕೂಲಕ್ಕಾಗಿ ಮಾಡ್ಕೊಂಡು ಬೇಕೇ ಬೇಕು ಮನುಷ್ಯನಿಗೆ. ಆದರೆ ಯಕ್ಷಗಾನದಷ್ಟು ಪ್ರೀತಿ ಗುತ್ತಿಗೆ ಅಲ್ಲ, ಬಿಡ್ಲಿಕ್ಕೆ ಬರೋದಿಲ್ಲ. ಈಗ ಸಿಕ್ಕಾಕೊಂಡು ಹಾಗೆ ಅದು ಒಂದು ಕಾಂಟ್ರಾಕ್ಟ್ ಮಾಡಿದವ್ರಿಗೆ ಅನುಭವ ಆಗುತ್ತೆ. ಈಗಿನ ವ್ಯವಸ್ಥೆಯಲ್ಲಿ ಹಣ ಬರೋದು ತಡ ಆಗಿ ಅನೇಕ ತೊಂದರೆಗಳೆಲ್ಲ ಆಗ್ತದೆ. ಅದು ಯಕ್ಷಗಾನದಲ್ಲಿ ಹಾಗಲ್ಲ. ಹಣಕಾಸು ದೃಷ್ಟಿಯಿಂದನೇ ನಾವು ಯಕ್ಷಗಾನಕ್ಕೆ ಹೋಗ್ತಾ ಇಲ್ಲ. ಆದರೂ ಈಗಿನ ಮಾನಕ್ಕೆ ಸರಿಯಾಗಿ ಒಳ್ಳೆ ಗೌರವಯುತವಾಗಿ ಕಾಣ್ತಾರೆ. ಆಮೇಲೆ ನಮಗೆ ಆತ್ಮಸಂತೃಪ್ತಿ. ಈಗ ನಿಜವಾಗಿ ಒಂದು ಗುತ್ತಿಗೆದಾರ ಪ್ರಾಮಾಣಿಕವಾಗಿ ಒಂದು ಕಾಮಗಾರಿಯನ್ನು ಮಾಡ್ಲಿಕ್ಕೆ ಕಷ್ಟ ಈಗಿನ ವ್ಯವಸ್ಥೆಯಲ್ಲಿ. ಇದು ಸತ್ಯ ಆದರೂ ಹೇಳ್ಕೊಳ್ಳಿಕ್ಕೆ ಆಗದಿರುವಂಥ ಸತ್ಯ. ಆದರೆ ಯಕ್ಷಗಾನದಲ್ಲಿ ಹಾಗಲ್ಲ. ನಮ್ಮದು ಏನು ಇದೆಯೋ ಪ್ರಾಮಾಣಿಕವಾಗಿ ಮಾಡ್ಬೋದು. ಅದ್ರಲ್ಲಿ ಏನನ್ನೂ ಕಡಿಮೆ ಮಾಡಲಿಕ್ಕೆ ಬರೋದಿಲ್ಲ, ಮಾಡಬಾರದು. ಹಾಗಾಗಿ ನನ್ನ ಪ್ರಥಮ ಆಯ್ಕೆ ಯಕ್ಷಗಾನವೇ. ಅನಿವಾರ್ಯವಾಗಿ ನಾನು ತುಳಿದ ದಾರಿ ಗುತ್ತಿಗೆ. ಹಲವು ದಾರಿಯನ್ನು ಹೆಜ್ಜೆ ಇಟ್ಟರು ಈಗ ಸದ್ಯದಲ್ಲಿ ಗುತ್ತಿಗೆದಾರನಾಗಿ ಯಕ್ಷಗಾನ ಕಲಾವಿದನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಿಮಗೆ ಅಂದರೆ ಕಳೆದೊಂದು 35 ವರ್ಷದ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ, ಅದ್ರ ಬಗ್ಗೆ ನಮ್ಗೊಂದೆರಡು ಮಾಹಿತಿ ಹೇಳ್ಬೋದಾ? ಬಹುಶಃ ಒಂದು ಬಹಳ ಪ್ರಶಸ್ತಿಗಳು ಬಂದಿದೆ. ಮೊದಲು ಯಕ್ಷರಾಜ್ಯ ಪ್ರಶಸ್ತಿ ಅನ್ನೋದನ್ನು ಆಂಜನೇಯ ಕೃಪಾ ಪೋಷಿತ ಯಕ್ಷಗಾನ ಮಾಡಲಿ ಕೇಡ್ಲ ಸರ್ದವ್ರು ಕೊಟ್ಟರು. ಆಮೇಲೆ ಅನೇಕ ಊರುಗಳಲ್ಲಿ ಸನ್ಮಾನ ಆಗಿದೆ. ಸದ್ಯದಲ್ಲಿ ಈ ಒಂದು 2 ವರ್ಷದ ಹಿಂದೆ ಬೆಟ್ಟಕೊಪ್ಪದಲ್ಲಿ ನಮ್ಮನೆ ಪುರಸ್ಕಾರ, ನಮ್ಮನೆ ಪುರಸ್ಕಾರವನ್ನು ಕೊಟ್ಟರು. ಕಳೆದ ವರ್ಷ ಹೈದರಾಬಾದ್ ಹೋದಾಗ ಯಕ್ಷತಾರೆ ಅನ್ನೋ ಬಿರುದನ್ನು ಕೊಟ್ಟು ಗೌರವ ಕೊಟ್ಟರು. ಹಲವು ಪ್ರಶಸ್ತಿಗಳು ಬಂದಿದೆ. ನನಗೆ ಮುಖ್ಯವಾಗಿ ಪ್ರಶಸ್ತಿಯ ಆಸೆ ಅಲ್ಲ, ಅವ್ರು ನಮ್ಮನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾರಲ್ಲ, ಅದು ಪ್ರೀತಿಗೆ ಬೆಲೆ ಕೊಟ್ಟಷ್ಟು ನಾವು ಪ್ರಶಸ್ತಿ ಕೊಡೋದಿಲ್ಲ.
ಯಾಕೆಂದರೆ ನಮಗೆ ಅವರಿಗೆ ಇರುವಂಥ ಸಂಬಂಧವೇ ಅಷ್ಟು. ನಮ್ಮವರ ನಡುವಿನ ಸಂಬಂಧ ಶಾಶ್ವತವಾದದ್ದು, ಪ್ರಶಸ್ತಿಗಳೆಲ್ಲ ಗೌಣ. ಈಗ ಮತ್ತೆ ನಮಗೊಂದೊಂದ್ಸಲ ಅನ್ನಿಸ್ತದೆ ನಾವು ಎಷ್ಟು ಅರ್ಹತೆ ಇದೆ ನಮಗೆ ಪ್ರಶಸ್ತಿ ತಗೊಳ್ಳಿಕ್ಕೆ. ಈಗ ನಮ್ಮ ಸಾಧನೆ ಏನು? ಯಾಕೆಂದರೆ ನಾವು ಸೇವೆ ಮಾಡುತ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾವು ಯಕ್ಷಗಾನ ವೇಷ ಮಾಡಿದರೆ ಸಂಬಳ ತಗೊಳ್ತೇವೆ. ಆಮೇಲೆ ಅದರಲ್ಲೇನೋ ದೊಡ್ಡ ಸಾಧನೆ ಮಾಡಿದ್ದೇವೆ ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ. ನಾವು ಸಾಧಿಸೋದು ಭಾಳ ಇದೆ. ಎಷ್ಟೋ ಸಲ ಮುಜುಗರ ಆಗ್ತದೆ ಪ್ರಶಸ್ತಿ ತಗೊಳ್ಬೇಕಿದ್ರೆ. ನಮಗಿದು ಯೋಗ್ಯವೇ ಅನ್ನಿಸ್ತದೆ. ಅದರ ಪ್ರೀತಿಯನ್ನು ಕೊಟ್ಟಿದ್ದಾರೆ, ನಾವು ನಮ್ಮ ಮುಂದಿನ ಬೆಳವಣಿಗೆಗೆ ಅದು ಪೂರಕವಾಗಿರಲಿ ಅಂತ ತಗೊಳ್ತೇವೆ. ಹಾಗಾಗಿ ಮತ್ತು ಯಕ್ಷಗಾನ ನೀವು ಅವಾಗ ಕೇಳಿದ್ರಿ ಸಾಮಾಜಿಕವಾಗಿ ಹೇಗೆ ಮುಟ್ಟಬೇಕು, ಹೇಗೆ ಮುಟ್ಟುತ್ತೆ. ಇಲ್ಲಿ ಬರುವಂಥ ಪಾತ್ರಗಳು ಮನುಷ್ಯನಿಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಹೇಳುವಂಥ ಅದರ ಭಿನ್ನತೆಯನ್ನು ತೋರಿಸ್ತದೆ. ಯಾವುದು ಮಾಡಿದ್ರೆ ತಪ್ಪು, ಯಾವುದು ಮಾಡಿದ್ರೆ ಒಳ್ಳೆಯದು. ಯಕ್ಷಗಾನದಿಂದ ಇದನ್ನೇ ನಾವು ಜನರಿಗೆ ಕೊಡಬೇಕಲ್ಲ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಹೇಳೋದನ್ನು ಜನರಿಗೆ ಕೊಡಬೇಕು. ಆಗ ಸಾಮಾನ್ಯ ಸಂಸ್ಕಾರವಂತವ ತಾನು ಇಂಥದ್ದು ಮಾಡಬಾರ್ದು, ಇಂಥದ್ದನ್ನೇ ಮಾಡಬೇಕು ಹೇಳೋ ಯೋಚನೆ ಒಂದು ಸ್ವಲ್ಪ ಆದರೂ ಬಂತು ಅಂದರೆ ನಾವು ಯಕ್ಷಗಾನ ವೇಷ ಮಾಡಿ ಸಾರ್ಥಕ ಆಗುತ್ತೆ. ಈ ಮಹಾಭಾರತ, ರಾಮಾಯಣ, ಭಗವದ್ಗೀತೆಗಳು ಹೇಳುವುದು ಅದನ್ನೇ. ದೇವರು ಅವತಾರ ಮಾಡುವುದು ಅದಕ್ಕಾಗಿ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಅದನ್ನು ಜನರಿಗೆ ಮುಟ್ಟಿಸ್ಬೇಕು. ತಪ್ಪುಗಳನ್ನು ಮಾಡಿದರೆ ದೇವರು ಶಿಕ್ಷಿಸ್ತಾನೆ, ಒಳ್ಳೆಯದನ್ನು ಮಾಡಿದರೆ ದೇವರು ರಕ್ಷಿಸ್ತಾನೆ. ಇದನ್ನು ಜನರಿಗೆ ತಲುಪಿಸ್ಬೇಕು. ಇದೇನಾಗುತ್ತೆ, ಸಮಾಜದಲ್ಲಿ ಒಂದು ಹಂತವಾಗಿ ಜನರ ಮನ ಪರಿವರ್ತನೆಗೂ ಕಾರಣ ಆಗ್ತದೆ. ಮನುಷ್ಯ ಅವನ ಮೂಲಭೂತ ಗುಣಗಳಿಗೆ ಸರಿಯಾಗಿ ತಗೊಳ್ತಾನೆ. ಸಾಮಾಜಿಕವಾಗಿ ಎಷ್ಟೋ ತಪ್ಪುಗಳು ಆಗುವುದನ್ನು ತಪ್ಪಿಸ್ಬೋದು. ಆದ್ದರಿಂದ ಯಕ್ಷಗಾನದಿಂದ ಸಾಮಾಜಿಕವಾದಂಥ ಕಳಕಳಿ ಖಂಡಿತವಾಗಿದೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ವೆಂಕಟೇಶ್ ಹೆಗಡೆ ಬೊಗರಿಮಕ್ಕಿ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ನಿಜವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಹೆಮ್ಮೆ. ಯಾಕೆಂದರೆ ಇಂಥ ಒಂದು ಸಾಹಸ ಇದು. ಒಂದು ಟಿ ವಿ ಚಾನಲನ್ನು ಹೊರತರುವುದು ಸುಲಭದ ಕೆಲಸ ಅಲ್ಲ. ಇದಕ್ಕೆ ಅನೇಕ ಕಷ್ಟ ನಷ್ಟಗಳಿರ್ತವೆ. ಅದನ್ನೆಲ್ಲ ದಾಟಿ ಶ್ರೀಯುತ ಅನಂತಮೂರ್ತಿಯವರು ಇಂಥ ಒಂದು ಪರಿಶ್ರಮಕ್ಕೆ ಇಳಿದಿದ್ದಾರೆ. ನಿಜವಾಗಿ ಶ್ಲಾಘನೀಯವಾದಂಥ ಸಂಗತಿ. ಉತ್ತರ ಕನ್ನಡದ ವಿಷಯಗಳನ್ನು ಬೇಗವಾಗಿ ತಿಳಿಲಿಕ್ಕೊಂದು ಸದವಕಾಶ. ಈಗ ಹಲವು ಚಾನಲ್ಗಳಿದ್ದರೂ ಇಡೀ ಕರ್ನಾಟಕನ, ಇಡೀ ಪ್ರಪಂಚದ ಸುದ್ದಿಯನ್ನು ಬಿತ್ತರಿಸ್ತವೆ. ಅದರಲ್ಲಿ ಉತ್ತರ ಕನ್ನಡದ ವಿಷಯ ಬರುವುದೇ ಇಲ್ಲ, ಸಿಗುವುದೇ ಇಲ್ಲ. ಆದರೆ ಈ ಚಾನಲ್ಲು ಉತ್ತರ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ವಿಷಯಗಳನ್ನು ಬೇಗದಲ್ಲಿ ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದೆ. ನಿಜವಾಗಿ ಮೆಚ್ಚಬೇಕಾದಂಥ ಕೆಲಸ. ನಾನು ಈ ವಿಶ್ವಂಬರ ಟಿ ವಿ ಎಲ್ಲ ತಾಂತ್ರಿಕ ವರ್ಗ ಇರಲಿ, ಎಲ್ಲರಿಗೂ ಕೂಡ, ಅನಂತಮೂರ್ತಿಯವರ ಆದಿಯಾಗಿ ಎಲ್ಲರಿಗೂ ಕೂಡ ಈ ಕುರಿತಾಗಿ ಧನ್ಯವಾದ ಅರ್ಪಿಸ್ತೇನೆ. ವಿಶ್ವಂಬರ ಟಿ ವಿ ಬೇಗದಲ್ಲಿ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಮನೆ ಮಾತಾಗಲಿ, ಹೆಸರನ್ನು ಗಳಿಸಲಿ, ಕೀರ್ತಿ ಗಳಿಸಲಿ ಎನ್ನುವುದಾಗಿ ಮನಸ್ಸು ತುಂಬಿ ಹಾರೈಸ್ತೇನೆ. ಧನ್ಯವಾದ. ನಮಸ್ಕಾರ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.